ನಮಸ್ಕಾರ. ಭಾರತದಲ್ಲಿ ವೈಜ್ಞಾನಿಕ ಕ್ರಾಂತಿ ಏಕೆ ಆಗಲಿಲ್ಲ ಅನ್ನೋದು ನಮ್ಮ ಇಂದಿನ ವಿಷಯ. ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇರುವ ನಾವು ಪ್ರತಿ ಕ್ಷಣ ವಿಜ್ಞಾನ ತಂತ್ರಜ್ಞಾನದ ನೆರವಿಲ್ಲದೆ ಇರಲಾರದು. ವಿಜ್ಞಾನ ತಂತ್ರಜ್ಞಾನ ಇಲ್ಲದ ನಮ್ಮ ಇಂದಿನ ಬದುಕು ಊಹೆಗೆ ಮೀರಿದ್ದು. ಜಗತ್ತಿನ ಇತಿಹಾಸವನ್ನು ಗಮನಿಸಿದ್ದೇ ಆದರೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬೀಜ ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆದಿದ್ದು ಯುರೋಪ್ ಖಂಡದ ದೇಶಗಳಲ್ಲಿ. ಮುಂದೆ ಅದರ ರೆಂಬೆ ಕೊಂಬೆಗಳು ಜಗತ್ತಿನಲ್ಲಿ ಎಲ್ಲ ಕಡೆ ಹಬ್ಬಿದವು. ಪ್ರಾಚೀನ ನಾಗರಿಕತೆ ಸಂಸ್ಕೃತಿಗಳು ಮೈದಳೆದಿದ್ದ ಭಾರತ, ಚೀನಾ ಸೇರಿದಂತೆ ಇತರ ದೇಶಗಳಲ್ಲಿ ವೈಜ್ಞಾನಿಕ ಕ್ರಾಂತಿ ಜರಗಲಿಲ್ಲ. ಇದಕ್ಕೆ ಏನು ಕಾರಣಗಳಿರ್ಬೋದು ಅಂತ ತಿಳಿಯೋದಕ್ಕೆ ಮೊದಲು ನಾವು ವೈಜ್ಞಾನಿಕ ಮಾರ್ಗ ಅಥವಾ ವೈಜ್ಞಾನಿಕ ವಿಧಾನ ಅಂದರೆ ಏನಂತ ನೋಡೋಣ. ವೈಜ್ಞಾನಿಕ ವಿಧಾನ, ಸೈಂಟಿಫಿಕ್ ಮೆಥಡ್ ಅನ್ನೋದು ಪ್ರಕೃತಿ, ನಿಸರ್ಗ, ಸಮಾಜ ಅಥವಾ ಯಾವುದೇ ಒಂದು ಸಂಗತಿಯನ್ನು, ಘಟನೆಯನ್ನು ಕ್ರಮಬದ್ಧವಾಗಿ, ತರ್ಕಬದ್ಧವಾಗಿ ಮತ್ತು ಪರಿಶೀಲನೆಯ ಮೂಲಕ ಅರ್ಥ ಮಾಡಿಕೊಳ್ಳೋದಕ್ಕೆ ಬಳಸ್ತಕ್ಕಂಥ ಒಂದು ವಿಧಾನ. ವೀಕ್ಷಣೆ, ಪ್ರಶ್ನೆ, ಸಮಸ್ಯೆಯ ಗುರುತಿಸುವಿಕೆ, ವಾದ ಅಥವಾ ಪರಿಕಲ್ಪನೆಯನ್ನು ಕಟ್ಟೋದು ಅಂದರೆ ಹೈಪೋಥಿಸಿಸ್ ಮಾಡೋದು, ಪ್ರಯೋಗ ಮತ್ತು ಪರೀಕ್ಷೆ ಎಕ್ಸ್ಪೆರಿಮೆಂಟೇಷನ್ನು, ದತ್ತಾಂಶ ಸಂಗ್ರಹ ಅಂದರೆ ಡಾಟಾ ಕಲೆಕ್ಷನ್ನು, ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಅಂದರೆ ಅನಾಲಿಸಿಸು ಮತ್ತು ಇಂಟರ್ಪಲೇಷನ್ನು, ನಿರ್ಣಯ ಕನ್ಕ್ಲೂಷನ್ನು, ವಸ್ತುನಿಷ್ಠತೆ ಅಂದರೆ ಆಬ್ಜೆಕ್ಟಿವಿಟಿ, ಪರಿಶೀಲನೀಯತೆ ಮತ್ತು ಪುನರಾವರ್ತನೀಯತೆ ಅಂದರೆ ವೆರಿಫೈಬಿಲಿಟಿ ಆ್ಯಂಡ್ ರಿಪೀಟಬಿಲಿಟಿ, ಹಾಗೆಯೇ ತಾತ್ಕಾಲಿಕತೆ ಟೆನೆಟಿವ್ನೆಸ್ಸು, ಇವು ವೈಜ್ಞಾನಿಕ ಮಾರ್ಗದ ಬಹಳ ಮುಖ್ಯವಾದಂಥ ಲಕ್ಷಣಗಳು. ಪ್ರಕೃತಿಯಲ್ಲಿ ಅಥವಾ ಅನುಭವದಲ್ಲಿ ಕಂಡುಬರುವ ಘಟನೆಗಳನ್ನ ಗಮನದಿಂದ ವೀಕ್ಷಣೆ ಮಾಡೋದು ವೈಜ್ಞಾನಿಕ ವಿಧಾನದ ಮೊದಲನೇ ಹಂತ. ವೀಕ್ಷಣೆ ನಿರಪೇಕ್ಷವಾಗಿದ್ದು ಪೂರ್ವಗ್ರಹಗಳಿಂದ ಮುಕ್ತವಾಗಿರಬೇಕು. ವೀಕ್ಷಣೆಯಿಂದ ಹುಟ್ಟುವಂಥ ಪ್ರಶ್ನೆ ಅಥವಾ ಸಮಸ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸಬೇಕಾಗುತ್ತೆ. ಏಕೆ, ಹೇಗೆ ಎನ್ನುವ ಪ್ರಶ್ನೆಗಳೇ ಇಲ್ಲಿ ಮೂಲವಾಗಿರ್ತವೆ. ಗುರುತಿಸಲಾದ ಘಟನೆಗೆ ತಾತ್ಕಾಲಿಕ ಪರೀಕ್ಷೆ ಮಾಡಬಹುದಾದಂಥ ವಿವರಣೆ ನೀಡೋದು ವಾದ ಅಥವಾ ಪರಿಕಲ್ಪನೆ. ಇದು ಸತ್ಯ ಆಗಿರೋದಿಲ್ಲ ಆದರೂ ಕೂಡ ಸತ್ಯವನ್ನು ಹುಡುಕುವ ದಾರಿಯ ಸೂಚಿಯಾಗಿರುತ್ತೆ. ಆದ್ದರಿಂದ ಇದು ಪರಿಶೀಲನೆಗೆ ಒಳಪಡಬೇಕು. ವಾದ ಪರಿಕಲ್ಪನೆಯನ್ನು ಪರೀಕ್ಷೆ ಮಾಡೋದಕ್ಕೆ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಪ್ರಯೋಗಗಳನ್ನ ಮಾಡಬೇಕಾಗುತ್ತೆ. ಪ್ರಯೋಗಗಳು ಪುನರಾವರ್ತನೀಯವಾಗಿರಬೇಕು ಮತ್ತು ಮರುಕಳಿಸಿ ಮಾಡುವಂತಿರಬೇಕು. ಪ್ರಯೋಗಗಳಿಂದ ದೊರಕುವ ಅಂಕಿಅಂಶಗಳು ಮತ್ತು ಮಾಹಿತಿಯನ್ನು ಕ್ರಮಬದ್ಧವಾಗಿ ಸಂಗ್ರಹಿಸಲಾಗ್ತದೆ. ಈ ದತ್ತಾಂಶ ಪ್ರಮಾಣಾತ್ಮಕ ಅಥವಾ ಗುಣಾತ್ಮಕ ಆಗಿರಬಹುದು. ಸಂಗ್ರಹಿತ ದತ್ತಾಂಶವನ್ನು ಗಣಿತೀಯ ಮತ್ತು ತಾರ್ಕಿಕ ವಿಧಾನಗಳಿಂದ ವಿಶ್ಲೇಷಣೆ ಮಾಡಿ ಅರ್ಥೈಸಲಾಗುತ್ತೆ. ಪರಿಕಲ್ಪನೆ ಸತ್ಯವೇ ಅಥವಾ ಸತ್ಯವೇ ಅನ್ನೋದನ್ನು ನಿರ್ಣಯ ಮಾಡಲಾಗುತ್ತೆ. ಅಗತ್ಯ ಇದ್ದರೆ ಪರಿಕಲ್ಪನೆಯನ್ನು ತಿದ್ದುಪಡಿ ಮಾಡಲಾಗುತ್ತೆ ಅಥವಾ ತಿರಸ್ಕಾರ ಮಾಡಲಾಗುತ್ತೆ. ವೈಜ್ಞಾನಿಕ ವಿಧಾನ ವೈಯಕ್ತಿಕ ಅಭಿಪ್ರಾಯಗಳಿಗಿಂತ ಸಾಕ್ಷ್ಯಾಧಾರ, ಪುರಾವೆ ಮತ್ತು ತರ್ಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತದೆ. ಇತರರು ಅವೇ ಪ್ರಯೋಗಗಳನ್ನು ಮತ್ತೆ ಮಾಡಿ ಅದೇ ಫಲಿತಾಂಶಗಳನ್ನು ಪಡೆಯುವಂತೆ ಇರಬೇಕು. ವೈಜ್ಞಾನಿಕ ಮಾರ್ಗ ಯಾವುದೇ ಜ್ಞಾನವನ್ನು ಅಂತಿಮ, ಕೊನೆ ಮತ್ತು ಪೂರ್ಣ ಅಂತ ಒಪ್ಪೋದಿಲ್ಲ. ವೈಜ್ಞಾನಿಕ ಮಾರ್ಗ ಜ್ಞಾನ ಅಂತಿಮ ಅಲ್ಲ. ಹೊಸ ಸಾಕ್ಷ್ಯಗಳು, ಪುರಾವೆಗಳು ದೊರಕಿದಂತೆ ಸಿದ್ಧಾಂತಗಳು ಬದಲಾಗಬೇಕು, ಅರಿವು ಹೆಚ್ಚಬಹುದು ಅಂತ ತಿಳಿಸುತ್ತೆ. ಸಾರಾಂಶವಾಗಿ ಹೇಳ್ಬೋದಾದರೆ ವೈಜ್ಞಾನಿಕ ವಿಧಾನ ಸಂಶಯ, ವೀಕ್ಷಣೆ, ಪ್ರಯೋಗ ಮತ್ತು ತರ್ಕವನ್ನು ಆಧರಿಸಿದ್ದು ಮಾನವನ ಜ್ಞಾನ ವಿಸ್ತರಣೆಯ ಮೂಲಾಧಾರವಾಗಿದೆ. ವೈಜ್ಞಾನಿಕ ಕ್ರಾಂತಿ ಅಂದರೆ 16 ಮತ್ತು 17ನೇ ಶತಮಾನಗಳಲ್ಲಿ ಯುರೋಪಿನಲ್ಲಿ ನಡೆದ ಪ್ರಯೋಗ ಬೆಂಬಲಿತ ವಿಜ್ಞಾನ, ಗಣಿತೀಯ ನಿಯಮಗಳು ಮತ್ತು ಪ್ರಕೃತಿಯನ್ನು ವ್ಯವಸ್ಥಿತವಾಗಿ ಪರೀಕ್ಷೆ ಮಾಡುವ ಮನೋಭಾವ ಸ್ಥಾಪಿತವಾದಂಥ ಒಂದು ಮಹತ್ತರವಾದಂಥ ಬದಲಾವಣೆ. ಈ ಹಿನ್ನೆಲೆಯಲ್ಲಿ ಅಷ್ಟೊಂದು ಪ್ರಾಚೀನ ಪರಂಪರೆ ಇದ್ದರೂ ಕೂಡ ಭಾರತ ಮತ್ತು ಏಷ್ಯಾದಲ್ಲಿ ಈ ರೀತಿಯ ವೈಜ್ಞಾನಿಕ ಕ್ರಾಂತಿ ಏಕೆ ಸಂಭವಿಸಲಿಲ್ಲ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಎದ್ದು ನಿಲ್ಲುತ್ತೆ. ಈ ಪ್ರಶ್ನೆಗೆ ಉತ್ತರ ಒಂದು ಕಾರಣ ಆಗಿರದೆ ಹಲವು ಸಾಮಾಜಿಕ, ರಾಜಕೀಯ ಮತ್ತು ಭೌತಿಕ ಅಂಶಗಳ ಸಂಯೋಜನೆ ಮತ್ತು ಒಗ್ಗೂಡಿಕೆ ಆಗಿರುತ್ತೆ. ಏಷ್ಯಾ ಮತ್ತು ಆಫ್ರಿಕಾ ದೇಶಗಳಲ್ಲಿ ಭಾರತ, ಚೀನಾ, ಇಸ್ಲಾಮಿಕ್ ಜಗತ್ತುಗಳಲ್ಲಿ ಖಗೋಳ ವಿಜ್ಞಾನ, ಗಣಿತ, ವೈದ್ಯ ವಿಜ್ಞಾನ, ಲೋಹ ವಿಜ್ಞಾನ ಸೇರಿದಂತೆ ಹಲವು ರಂಗಗಳಲ್ಲಿ ಸಾಕಷ್ಟು ಅನುಭವ ಆಧಾರಿತ ತಿಳುವಳಿಕೆಗಳು ಇದ್ದವಾದರೂ ಕೂಡ ಇವು ಯಾವುವೂ ಕೂಡ ಹಳೆಯ ಚಿಂತನೆಗಳನ್ನ ಸಂಪೂರ್ಣವಾಗಿ ಪ್ರಶ್ನೆ ಮಾಡುವ ಕ್ರಾಂತಿಕಾರಿ ಬದಲಾವಣೆಗಳಾಗಿ, ಜ್ಞಾನವನ್ನು ಪಡೆಯುವ ಮಾರ್ಗಗಳಾಗಿ ಬದಲಾಗಲಿಲ್ಲ. ಯುರೋಪಿನಲ್ಲಿ ವೈಜ್ಞಾನಿಕ ಕ್ರಾಂತಿ ಪಾರಂಪರಿಕ ಅರಿವಿನ ವಿಧಾನಗಳನ್ನ ಅನುಮಾನದಿಂದ ನೋಡುವ, ಧಾರ್ಮಿಕ, ಗುರು, ಅನುಭವಿ, ಚರ್ಚ್ ಮುಂತಾದ ಅಧಿಕಾರವಾಣಿಯ ಮೂಲಗಳನ್ನ ಪ್ರಶ್ನೆ ಮಾಡೋದ್ರ ಮೂಲಕ ಪ್ರಾರಂಭ ಆಯಿತು. ನಿಸರ್ಗ ಅಥವಾ ಪ್ರಕೃತಿಯನ್ನು, ಅದರಲ್ಲಿ ನಡೆಯುವ ನೈಸರ್ಗಿಕ ಘಟನೆಗಳ ಮೂಲಕ ಅವುಗಳನ್ನು ಒಳಗೊಂಡಿರುವ ನಿಸರ್ಗದ ನಿಯಮಗಳನ್ನು ಅರಿಯೋದಕ್ಕೆ ವೈಜ್ಞಾನಿಕ ಮಾರ್ಗ ಒಂದು ಬುನಾದಿಯನ್ನು ಹಾಕಿತು. ಧಾರ್ಮಿಕ ಗ್ರಂಥಗಳು, ನಂಬಿಕೆಗಳು, ಅಧಿಕಾರವಾಣಿಯನ್ನು ನಿಸರ್ಗವನ್ನು ಅರಿಯುವ ಮಾರ್ಗಗಳಾಗಿ ತಿರಸ್ಕರಿಸಲಾಯಿತು, ಹೊರಗೆ ಇರಿಸಲಾಯಿತು. ಭಾರತದಲ್ಲಿ ವೇದ, ಉಪನಿಷತ್ತು, ಪುರಾಣ, ಧಾರ್ಮಿಕ ಐತಿಹ್ಯಗಳಿಗೆ, ಗುರುವಾಣಿಗಳಿಗೆ, ಅಧಿಕಾರವಾಣಿಗಳಿಗೆ ಅತ್ಯಂತ ಹೆಚ್ಚು ಮನ್ನಣೆಯನ್ನು ನೀಡಲಾಗಿತ್ತು. ಆಧ್ಯಾತ್ಮಿಕ ವಿಷಯಗಳು, ಅಮೂರ್ತ ಸಂಗತಿಗಳು, ಪಾರಲೌಕಿಕ ವಿಷಯಗಳನ್ನು ಕುರಿತಾಗಿ ಚರ್ಚೆಗಳು ನಡೀತಾ ಇದ್ದವು. ಇವುಗಳಿಗೆ ಇದ್ದ ಮನ್ನಣೆ ಭೌತ ಜಗತ್ತನ್ನು ಕುರಿತಾಗಿ ನಡೀತಾ ಇದ್ದಂಥ ಚರ್ಚೆಗಳಿಗೆ ಇರಲಿಲ್ಲ. ಅವು ಅನವಶ್ಯ ಸಂಗತಿಗಳಂತ ಪರಿಗಣಿಸಲಾಗಿತ್ತು.
ಶಿಷ್ಯ ಗುರುವಿಗೆ ಪ್ರಶ್ನೆ ಹಾಕಬಹುದಾಗಿತ್ತಾದರೂ ಕೂಡ ಅದಕ್ಕೆ ಇತಿಮಿತಿಗಳಿದ್ದವು. ಗುರುವಿನ ಹೇಳಿಕೆಯೇ ಅಂತಿಮ ಆಗಿತ್ತು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅನ್ನೋದು ಸಾರ್ವತ್ರಿಕ ಆಗಿತ್ತು. ಇದು ಆಧುನಿಕ ಕಾಲದಲ್ಲಿಯೂ ಮುಂದುವರೆದಿರೋದನ್ನ ನಾವು ಕಾಣಬಹುದು. ಉದಾಹರಣೆಗೆ ಹೇಳೋದಾದ್ರೆ, ಕನ್ನಡದ ವೈಚಾರಿಕ ಸಿಂಹ ಶಾರ್ದೂಲ ಅಂತ ಖ್ಯಾತರಾಗಿರ್ತಕ್ಕಂಥ ಆರಾಧಿಸಲ್ಪಡ್ತಾ ಇರುವ ಕುವೆಂಪು ಅವರನ್ನೇ ನಾವು ನೋಡಬಹುದು. ಜನರಿಗೆ ವೈಚಾರಿಕತೆಯನ್ನು ಬೋಧಿಸ್ತಾ ಇದ್ದಂಥ ಅವರು ತಮ್ಮ ಗುರುದೇವ ಶ್ರೀರಾಮಕೃಷ್ಣ ಪರಮಹಂಸರ ವಿಷಯ ಬಂದ ತಕ್ಷಣ ತಮ್ಮ ಎಲ್ಲ ವೈಚಾರಿಕ ವೇಷವನ್ನು ಕಳಚಿ ಹೊರಗೆ ಎಸೆದು ಕುರುಡು ಭಕ್ತರಾಗಿ ಗುರುವಿನ ಅಡಿಯಲ್ಲಿ ದಿಂಡು ಉರುಳುವ ಭಕ್ತರಾಗ್ತಾ ಇದ್ರು. ರಾಮಕೃಷ್ಣರ ನಡವಳಿಕೆ, ಅನುಭವಗಳನ್ನು, ಹೇಳಿಕೆಗಳನ್ನು ಪ್ರಶ್ನೆ ಮಾಡಬೇಕಾದಂಥ ಕಡೆ ಅಧ್ಯಾತ್ಮ, ಹುಸಿ ವಿಜ್ಞಾನದ ಸೂಡೋ ಸೈನ್ಸು, ಕುರುಡು ನಂಬಿಕೆಗಳು, ಬ್ಲೆಂಡ್ ಫಿಲಿಪ್ಗಳನ್ನ ಪುಟ್ಟಪ್ಪನವರು, ಕುವೆಂಪುರವರು ಎಳೆದು ತರ್ತಾ ಇದ್ರು. ಇಂತಹ ವಿಪ್ಪದಿ ವ್ಯಕ್ತಿತ್ವ ಭಾರತೀಯರು ಭೌತಿಕ ವಿಶ್ವದ ನಿಯಮಗಳನ್ನ ಹುಡುಕೋದಕ್ಕೆ, ಸತ್ಯ ಶೋಧನೆ ಮಾಡೋದಕ್ಕೆ ದೊಡ್ಡ ಅಡಚಣೆಯಾಗಿತ್ತು. ವೈಯಕ್ತಿಕ ಆಧ್ಯಾತ್ಮಿಕ ಅನುಭವ ಮತ್ತು ಶಾಸ್ತ್ರ ಗ್ರಂಥಗಳ ಪ್ರಾಮಾಣ್ಯಕ್ಕೆ ಹೆಚ್ಚು ಮಹತ್ವ ನೀಡಲಾಗಿತ್ತು. ಇದು ಭೌತಿಕವಾದಂಥ ಉತ್ತರಗಳಿಗಿಂತಲೂ ಮಿಗಿಲಾಗಿತ್ತು. ಇದು ಪ್ರಶ್ನೆ ಮಾಡುವ, ಪ್ರಯೋಗ ಮಾಡಿ ಪರೀಕ್ಷೆ ಮಾಡುವ ವಸ್ತುನಿಷ್ಠತೆಗೆ ತೊಡಕಾಗಿತ್ತು. ಭಾರತದಲ್ಲಿ ಸಮಾಜ ವರ್ಣ ಆಶ್ರಮಗಳ ಮೇಲೆ ರೂಪುಗೊಂಡಿತ್ತು. ಪ್ರತಿಯೊಂದು ವರ್ಗಕ್ಕೂ ವರ್ಣಕ್ಕೂ ಅದರದೇ ಆದಂಥ ವೃತ್ತಿ ಮತ್ತು ಗುರಿಗಳು ನಿಗದಿಪಡಿಸಲ್ಪಟ್ಟಿದ್ವು. ಓದುವ, ಅರಿಯುವ ಅಧಿಕಾರ ಹೊಂದಿರುವಂಥ ವರ್ಗ ಜನಸಂಖ್ಯೆಯ ಅತ್ಯಲ್ಪ ಭಾಗ ಆಗಿತ್ತು. ಜಾತಿಯ ಆಧಾರದ ಮೇಲೆ ವಿದ್ಯೆ ಹಂಚಿಕೆಯಾಗಿ ತೊಡಗಿದ್ದರಿಂದ ಭೌತಿಕ ಕ್ರಿಯಾಶೀಲ ವರ್ಗ ಹೊಸದನ್ನು ಅರಿತು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಅದನ್ನು ಅಳವಡಿಸಿಕೊಳ್ತಕ್ಕಂಥ ಅವಕಾಶಗಳು ಇಲ್ಲವಾಗಿದ್ದವು. ಉದಾಹರಣೆಗೆ ಹೇಳೋದಾದರೆ, ಕಬ್ಬಿಣದ ಕೆಲಸ ಮಾಡುವ ಕಮ್ಮಾರನಿಗೆ ಬೇರೆ ಮೂಲದಿಂದ ಲಿಖಿತ ರೂಪದಲ್ಲಿ ಹಂಚಬಹುದಾದಂಥ ಯಾವುದೇ ದಾರಿಗಳು ಇರಲಿಲ್ಲ. ಆಧ್ಯಾತ್ಮಿಕ ಮತ್ತು ತತ್ವ ಸಂಗತಿಗಳ ಹೋರಾಟದಲ್ಲಿ ವೈದಿಕರು ಭೌತಿಕ ಮತ್ತು ಜೈನ ಮತಗಳಿಗೆ ವಿರುದ್ಧ ಆಗಿದ್ದರು. ಈ ವಿರೋಧ ಅವೈದಿಕ ಮತಗಳಲ್ಲಿದ್ದಂಥ ಭೌತಿಕ ಜಗತ್ತನ್ನು ಕುರಿತಾದಂಥ ಜ್ಞಾನವನ್ನು ಕೂಡ ತಿರಸ್ಕರಿಸುವಂತೆ ಮಾಡಿತು. ಬೌದ್ಧರ ಜೊತೆಗೆ ಸೆಣಸಾಡುವ ಹುಮ್ಮಸ್ಸಿನಲ್ಲಿದ್ದಂಥ ವೈದಿಕರು ಕಲಿವರ್ಜ್ಯ ಸಂಪ್ರದಾಯವನ್ನು ತಂದರು. ಇದರಿಂದ ಸಮುದ್ರಯಾನ ಬಹಿಷ್ಕಾರಕ್ಕೆ ಒಳಗಾಯಿತು. ಎಲ್ಲ ಬಗೆಯ ಕೌಶಲಪೂರ್ಣ ಭೌತಿಕ ಯಾಂತ್ರಿಕ ವಿದ್ಯೆಗಳನ್ನು ಶಾಸ್ತ್ರಬದ್ಧ ಧಾರ್ಮಿಕ ಅಧ್ಯಯನದ ಮುಂದೆ ಕೀಳು ಅಂತ ಪ್ರತಿಬಿಂಬಿಸಲಾಯಿತು. ವೈಚಾರಿಕತೆಯ ಸ್ಥಾನವನ್ನು ಗೊಡ್ಡು ಸಂಪ್ರದಾಯ ಮತ್ತು ಆಚರಣೆಗಳು ತುಂಬಿದವು. ಅಸ್ಪೃಶ್ಯತೆ ಬಿಗಿಯಾಯಿತು. ಅಸಮಾನತೆ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಬಲ ಆಯಿತು. ಎಲ್ಲ ಬಗೆಯ ಆಧ್ಯಾತ್ಮಿಕ, ತಾರ್ಕಿಕ ಹಾಗೂ ಲೌಕಿಕ ವಿದ್ಯೆಗಳನ್ನು ನಿಗೂಢಗೊಳಿಸಲಾಯಿತು. ವಿಚಾರಣೆ, ಸಾರ್ವಜನಿಕ ಚರ್ಚೆಗಳು ನಿಷಿದ್ಧ ಆಗಿದ್ದವು. ಹಾವಿಗೆ ವಿಷ ಇಳಿಸೋದಕ್ಕೆ ಗೊತ್ತಿದ್ದಂಥ ಮೂಲಿಕೆಯನ್ನು ಇತರರಿಗೆ ತಿಳಿಸಲು ಕೂಡ ನಿರ್ಬಂಧವನ್ನು ಹೇರಲಾಯಿತು. ಇದರ ಸುತ್ತ ಆಧ್ಯಾತ್ಮದ ಪರಿವೇಶವನ್ನು ಕಟ್ಟಲಾಯಿತು. ಈ ನಿರ್ಬಂಧದ ರಕ್ಷಣೆಗಾಗಿ ನಿರಕ್ಷರಿ ಜನರ ಮೇಲೆ ದೈವ ಪ್ರಕೋಪದ ಬೀಗವನ್ನು ಜಡಿಲಾಯಿತು. ಭಾರತದ ಜನತೆ ಬಾವಿಯ ಒಳಗಿನ ಕಪ್ಪೆಗಳಾದರು. ಪೌರೋಹಿತರ ವಾಣಿ ಅಧಿಕೃತ ಜ್ಞಾನರೂಪಿಯಾಯಿತು. ಖಗೋಳ ವಿಜ್ಞಾನ ಅಮಾವಾಸ್ಯೆ ಹುಣ್ಣಿಮೆಗಳ ಆಚರಣೆ, ನೈವೇದ್ಯ ತಯಾರಿಕೆ, ದೋಷ ನಿವಾರಣೆಯ ದಾರಿಯಾಗಿ ಮಾರ್ಪಾಡಾಯಿತು. ಪುರೋಹಿತರು ಹೇಳಿದ ಗಳಿಗೆ, ಕಾಲ, ವಾರ, ತಿಥಿ, ನಕ್ಷತ್ರಗಳು ದೈನಂದಿನ ಜನಜೀವನವನ್ನು ಆಳಿದವು. ಜನಸಾಮಾನ್ಯರ ಒತ್ತಟ್ಟಿಗಿರಲಿ, ಜನರನ್ನು ಆಳುವ ದೊರೆಗಳು ಕೂಡ ಪುರೋಹಿತರ ದರ್ಪ ಮತ್ತು ಅಧಿಕಾರವಾಣಿಗಳಿಗೆ ಶರಣಾದರು. ಇವೆಲ್ಲವುಗಳ ಫಲವಾಗಿ ವೈಚಾರಿಕತೆ ಉಸಿರುಗಟ್ಟಿ ಅವಸಾನದ ಅಂಚಿಗೆ ಬಂದು ನಿಂತಿತ್ತು. ಕಾಶಿ ಕಮ್ಮಾರನಾದವನು, ಬಿಸಿ ಮಡಿವಾಳನಾದವನು, ಓದಿ ಹಾರುವವನಾದವನಿಂದ ದೂರವಾದರು. ದುಡಿಯುವ ವರ್ಗದ ಅನುಭವಗಳು ಮತ್ತು ಕೌಶಲ್ಯಗಳು ಮೂಲೆ ಗುಂಪಾಗಿದ್ದವು. ಪಾಶ್ಚಾತ್ಯರಲ್ಲಿ ಆಯ್ಕೆ, ಅಭಿರುಚಿ, ಶ್ರದ್ಧೆಯಿಂದ ಒಬ್ಬ ವ್ಯಕ್ತಿ ಒಪ್ಪಿಕೊಂಡ ಕಾಯಕ ಭಾರತದಲ್ಲಿ ಅನಿವಾರ್ಯ ಋಣ ಹಾಗೂ ಬಂಧನಗಳಾಗಿದ್ದವು. ನಿಜವಾದ ಕಾಯಕ ಮತ್ತು ಅರಿವಿಗಿಂತ ಪೂಜೆ ಮಾಡೋದು ಹೆಚ್ಚಿನದಂತ ಒಪ್ಪಿಸಲಾಯಿತು. ಇವೆಲ್ಲವುಗಳ ಫಲವಾಗಿ ನೇರವಾಗಿ ಕ್ರಿಯಾಶೀಲರಾಗಿದ್ದಂಥ ಬಹುತೇಕ ಜನರು ಅನಿವಾರ್ಯತೆಯಿಂದ ಕರ್ತವ್ಯದ ಲೋಕಕ್ಕೆ ಹೆಗಲು ಒಡ್ಡಿ ಬದುಕಿದ್ರೆ ಹೊರತಾಗಿ ಆಯ್ಕೆ ಹಾಗೂ ಇಚ್ಛೆಯ ಒಳಗೊಳಿಕೆಯಿಂದ ಅವರು ದೂರ ಆಗಿದ್ದರು. ವೈದ್ಯಕೀಯ, ವ್ಯವಸಾಯ, ಶಿಲ್ಪಕಲೆ ನಿರ್ಮಾಣ ಮುಂತಾದ ಚಟುವಟಿಕೆಗಳು ಕೂಡ ಇಂತಹದೇ ಪರಿಸ್ಥಿತಿಯನ್ನು ಎದುರಿಸಿದ್ದವು. ಅತ್ಯುತ್ತಮವಾಗಿ ರೂಪುಗೊಂಡಿದ್ದಂಥ ಪ್ರಸೂತಿ ಜ್ಞಾನ ಕೆಳವರ್ಗದ ಸೊತ್ತಾಗಿತ್ತು ಮತ್ತು ಕೀಳಂತ ಪರಿಗಣಿಸಲ್ಪಟ್ಟಿತ್ತು, ಹೀಯಾಳಿಸಲ್ಪಟ್ಟಿತ್ತು. ಪುರಾಣಗಳಲ್ಲಿ ವೈದ್ಯಕೀಯವನ್ನು ಪ್ರತಿನಿಧಿಸುವಂಥ ಅಶ್ವಿನಿ ದೇವತೆಗಳನ್ನು ಶೂದ್ರ ದೇವತೆಗಳ ಪಟ್ಟಿಗೆ ಸೇರಿಸಿ ಇಂದ್ರನಿಂದ ಹಂಚಲಾಗುವ ಸೋಮದ ಪಾಲಿಗೆ ಅನರ್ಹವು ಅಂತ ಘೋಷಣೆ ಮಾಡಲಾಯಿತು. ವಿಜ್ಞಾನ ನೇರ ಅಥವಾ ಪರೋಕ್ಷ ಅನುಭವಕ್ಕೆ ಕಾರಣವಾದ ಭೌತಿಕ ವಿಷಯವನ್ನು ಕುರಿತಾಗಿ ವಿವೇಚನೆ ಮಾಡ್ತಿದೆ. ಆದರೆ ಭಾರತೀಯ ಪರಂಪರೆ ಜಗನ್ಮಿಥ್ಯ ಅನ್ನುವ ಮಂತ್ರವನ್ನು ಪಠಿಸಿತು. ಈ ವಿಶ್ವದ ಮಾಯಾಜಾಲದಿಂದ ಹೊರತರುವ ಪೂಜೆ, ಪುರಸ್ಕಾರ, ಭಜನೆ, ಆಚರಣೆಗಳು ನೈಜ ಕೆಲಸಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸಿದವು. ಬಹು ದುಃಖಕರವಾದ ಸಂಗತಿ ಏನಂತ ಹೇಳಿದರೆ, 13 ಅಥವಾ 14ನೇ ಶತಮಾನದಲ್ಲಿದ್ದ ಭಾಸ್ಕರಾಚಾರ್ಯನ ಹೊರತಾಗಿ 6ನೇ ಶತಮಾನದಿಂದ ಬ್ರಿಟಿಷರು ಭಾರತಕ್ಕೆ ಬರುವ ತನಕ ನಮ್ಮಲ್ಲಿ ಯಾವುದೇ ಗುರುತಿಸಬಹುದಾದಂಥ ವೈಜ್ಞಾನಿಕ ಚಿಂತನೆಗಳು ಮೂಡಲಿಲ್ಲ. ಯುರೋಪಿನಲ್ಲಿ ಪ್ರಕೃತಿಯನ್ನು ಅದರ ನಿಯಮಗಳ ಮೂಲಕ ಅರ್ಥ ಮಾಡಿಕೊಳ್ಳಬೇಕನ್ನುವ ಮನೋಭಾವ ಮತ್ತು ದೇವರ ಸೃಷ್ಟಿಯನ್ನು ಅಧ್ಯಯನ ಮಾಡುವುದು ಧಾರ್ಮಿಕ ಕರ್ತವ್ಯ ಅನ್ನುವ ಕಲ್ಪನೆ ಮೂಡಿತ್ತು. ಇದು ವೈಜ್ಞಾನಿಕ ವಿಚಾರಣೆಗೆ ಬೆಂಬಲ ನೀಡಿತು. ಆದರೆ ಇಂತಹ ಯಾವುದೇ ಘಟನೆಗಳು ಭಾರತದಲ್ಲಿ ವೈಚಾರಿಕ ಬದಲಾವಣೆಗಳು
ಭಾರತದಲ್ಲಿ ಜರುಗಲಿಲ್ಲ. ಜಗತ್ತಿನಲ್ಲಿ ಅತ್ಯುತ್ತಮ ಅನಿಸಿದ್ದಂಥ ಭಾರತದ ಖಗೋಳ ವಿಜ್ಞಾನ ಕಾಲಕ್ರಮೇಣ ಜ್ಯೋತಿಷ್ಯದ ಅಡಿಯಾಳ ಆಯಿತು. ಅಷ್ಟದಿಕ್ಪಾಲಕರನ್ನು ಶಾಂತಿಗೊಳಿಸೋದು ಅಂತರಿಕ್ಷದ ವೀಕ್ಷಣೆಯನ್ನು ಮೀರಿಸಿತು. ವೇದ ಉಪನಿಷತ್ತುಗಳು ಭೂಮಿಯನ್ನು ಅಚಲ ಅಂತ ಕುರಿಚಿದ್ವು. ಇಂತಹ ಸ್ಥಿತಿನಲ್ಲೂ ಕೂಡ ಆರ್ಯಭಟ 5ನೇ ಶತಮಾನದಲ್ಲಿಯೇ ಸೂರ್ಯ ಅಚಲನಂತಲೂ ಮತ್ತು ಭೂಮಿ ಅದನ್ನು ಸುತ್ತುತ್ತಿರುವ ಒಂದು ಕಾಯ ಅಂತಲೂ ಹೇಳಿದ. ಸೂರ್ಯ ಹಾಗೂ ಚಂದ್ರ ಗ್ರಹಗಳನ್ನು ಆತ ರಾಹುಕೇತುಗಳ ದವಳೆಯಿಂದ ಬಿಡಿಸಿದ. ಇದರಿಂದ ಇಡೀ ಜ್ಯೋತಿಷ್ಯ ಶಾಸ್ತ್ರ ಒಲಗಿತು. ತಮ್ಮ ಜೀವನ ಉಪಾಯದ ಅಡಿಗಲು ಅಲುಗ್ತಾ ಇರೋದನ್ನು ಪುರೋಹಿತರು ಕಂಡರು. ಇದರ ಪರಿಣಾಮವಾಗಿ ಆರ್ಯಭಟನ ವಿರುದ್ಧ ವಾಗ್ದಾಳಿಗಳನ್ನು ರೂಪಿಸಿದರು. ಆರ್ಯಭಟನ ನಂತರ ಒಂದು ಶತಮಾನದ ಬಳಿಕ ಬಂದಂಥ ಬ್ರಹ್ಮಗುಪ್ತ ಭೂಮಿ ಸೂರ್ಯನನ್ನು ಸುತ್ತುತ್ತದೆ ಅನ್ನುವ ಹೇಳಿಕೆಯನ್ನು ಪರೀಕ್ಷೆ ಮಾಡೋದ್ರ ಬದಲು ಇದು ಶ್ರುತಿ ಮತ್ತು ಸ್ಮೃತಿಗಳಿಗೆ ವಿರುದ್ಧವಾಗಿದೆ, ಭೂಮಿ ಎಲ್ಲಿಂದ ಯಾವ ಪಥದಲ್ಲಿ ಚಲಿಸ್ತಾ ಇದೆ ಅಂತ ಪ್ರಶ್ನೆ ಮಾಡಿದ. ಹಾಗೆಯೇ 6ನೇ ಶತಮಾನದಲ್ಲಿದ್ದಂಥ ವರಾಹಮಿಹಿರ ತನ್ನ ಭೌತಿಕ ಶ್ರೇಷ್ಠತೆಯನ್ನು ಮೀರಿ ಭೂಮಿ ಚಲಿಸಿದ್ದೇ ಆದರೆ ಪಕ್ಷಿಗಳು ಸಾಯಂಕಾಲ ತಮ್ಮ ಗೂಡಿಗೆ ಮರಳೋದು ಸಾಧ್ಯ ಇಲ್ಲ ಅಂತ ವಾದ ಮಾಡಿದ. 8ನೇ ಶತಮಾನದಲ್ಲಿದ್ದಂಥ ಲಲ್ಲಾಚಾರ್ಯ ಭೂಮಿ ಚಲಿಸ್ತಾ ಇದೆ ಅಂದರೆ ನಮಗೆ ತಿಳಿಯದಂತೆ ಚಲಿಸ್ತಾ ಇರಬೇಕು, ಅಂದರೆ ಅದು ಎಷ್ಟು ನಿಧಾನ ಆಗಿರ್ಬೇಕಂತ ಕೋಹವನ್ನು ಆಡ್ದ. ಕೂಡ ಭಾಸ್ಕರಾಚಾರ್ಯರಂತಹ ಮೇಧಾವಿಯು ಕೂಡ ಭೂಮಿ ಅಚಲ ಅಂತ ಭಾವಿಸಿದ್ದ. 10ನೇ ಶತಮಾನದಲ್ಲಿ ಆರ್ಯಭಟನ ಹೆಸರಿನಲ್ಲಿ ಒಂದು ಕೊಟ್ಟಿ ಗ್ರಂಥ ಸೃಷ್ಟಿಯಾಗಿ ಅದರಲ್ಲಿ ಆರ್ಯಭಟ ಭೂಮಿ ಅಚಲ ಅಂತ ಹೇಳಿದ್ದೇನೆ ಅಂತ ಬರೆಯಲಾಯಿತು. ಇಂತಹ ಟೀಕೆಗಳು ಪಾಶ್ಚಾತ್ಯರಲ್ಲಿ ಯುರೋಪ್ ದೇಶಗಳಲ್ಲಿ ಕೂಡ ಇದ್ದವು. ಕೊಪರ್ನಿಕಸ್ಸು, ಬ್ರೂನೋ, ಗೆಲಿಲಿಯೋ ತತ್ವಗಳಿಗೂ ಕೂಡ ಪಾಶ್ಚಾತ್ಯ ಜಗತ್ತಿನಲ್ಲಿ ತೀವ್ರ ಟೀಕೆಗಳು ಎದ್ದಿದ್ದು. ಚರ್ಚ್ ವಿರೋಧ ಮಾಡಿತ್ತು. ತನ್ನನ್ನು ಒಪ್ಪದವರನ್ನು ಚರ್ಚ್ ಕ್ರೂರವಾಗಿ ದಂಡಿಸಿತ್ತು ಕೂಡ. ಇವೆಲ್ಲವುಗಳ ನಡುವೆಯೂ ಕೂಡ ಹಲವಾರು ಜನಸಾಮಾನ್ಯರು ಇಂತಹ ಹೇಳಿಕೆಗಳ ನಿಜವನ್ನು ಪರೀಕ್ಷಿಸೋದಕ್ಕೆ ಮುಂದಾಗಿದ್ದರು. ಆದರೆ ಭಾರತದಲ್ಲಿ ಇದು ಜರುಗಲೇ ಇಲ್ಲ. ಮುಸಲ್ಮಾನರ ಸತತ ಆಕ್ರಮಣ ಮತ್ತು ಕುರುಡು ಧರ್ಮಾಭಿಮಾನ ಭಾರತದಲ್ಲಿ ವೈಜ್ಞಾನಿಕ ನೆಲೆಗಟ್ಟು ಸಡಿಲಗೊಂಡಿತ್ತು ಅನ್ನೋದಕ್ಕೆ ಇವುಗಳಿಂದ ಭಾರತದಲ್ಲಿ ವೈಜ್ಞಾನಿಕ ನೆಲೆಗಟ್ಟು ಸಡಿಲಗೊಂಡಿತ್ತು ಅಂತ ವಾದ ಮಾಡೋರು ಕೂಡ ಇದ್ದಾರೆ. ಆದರೆ ನಾವು ಇತಿಹಾಸವನ್ನು ಗಮನಿಸಿ ನೋಡಿದ್ದೇ ಆದರೆ ಇದಕ್ಕಿಂತ ಹಲವಾರು ಶತಮಾನಗಳ ಮೊದಲೇ ನಮ್ಮಲ್ಲಿ ವೈಚಾರಿಕ ಅವನತಿ ಪ್ರಾರಂಭ ಆಗಿದ್ದಕ್ಕೆ ಸ್ಪಷ್ಟವಾಗಿ ಕುರುಹುಗಳು ದಕ್ತವೆ. ಭಾರತದಲ್ಲಿ ವಿಜ್ಞಾನ ಮಾತ್ರ ಏಕೆ ಅವನತಿ ಹೊಂದಿತು, ಕಲೆ, ತತ್ವಶಾಸ್ತ್ರ, ಭಾಷಾಜ್ಞಾನಗಳು ಏಕೆ ಬೆಳೆದು ಅಂತ ಪ್ರಶ್ನೆಯನ್ನು ನೀವು ಮಾಡ್ಬೋದು. ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ದೇ ಆದರೆ ಭಾರತದಲ್ಲಿ ಇತರ ವಲಯಗಳು ಕೂಡ 1000 ವರ್ಷಗಳಿಂದ ಹೆಚ್ಚಿನ ಬದಲಾವಣೆಗಳನ್ನು ಕಾಣಲಿಲ್ಲ. ನಮ್ಮಲ್ಲಿ ಪಂಡಿತರು ಇರಲಿಲ್ಲ ಅಂತಲ್ಲ, ಪಂಡಿತರು ತಮ್ಮದೇ ಆದಂಥ ಹಲವು ಕವಲುಗಳಲ್ಲಿ ಒಡೆದು ಹೋಗಿ ತಮ್ಮ ಪರಂಪರೆಯಿಂದ ಬರತಕ್ಕಂಥ ಜ್ಞಾನವೇ ಶ್ರೇಷ್ಠ ಜ್ಞಾನ ಎನ್ನುವ ವಾದಗಳಲ್ಲಿ ಮುಳುಗಿದ್ರು. ಹೊಸದನ್ನು ವಿಚಾರಿಸೋದ್ರ ಬದಲಾಗಿ ಅವರು ಶಾಸ್ತ್ರಗಳ ಅರ್ಥಕ್ಕಾಗಿ ಶ್ರಮಿಸಿದರು. ಶಾಸ್ತ್ರದ ಅರ್ಥ ಅಂತ ಹೇಳಿದರೆ ವೇದ ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ಮುಂಚಿನಿಂದಲೂ ಹೇಳಿರೋದನ್ನು ಚರ್ಚೆ ಮಾಡೋದು ಮತ್ತು ತಮ್ಮ ಮತಕ್ಕೆ ಅನುಗುಣವಾಗಿ ಸ್ಥಾಪನೆ ಮಾಡೋದೇ ಹೊರತಾಗಿ ಹೊಸದಾಗಿ ನೋಡೋದಾಗಿರಲಿಲ್ಲ. ಯುರೋಪಿನಲ್ಲಿ ಮುದ್ರಣ ಯಂತ್ರದಿಂದ ಜ್ಞಾನ ವೇಗವಾಗಿ ಹರಡಿತು. ಜನಸಾಮಾನ್ಯರು ಅಕ್ಷರಸ್ಥರಾದರು. ವಿಶ್ವವಿದ್ಯಾಲಯಗಳು, ವೈಜ್ಞಾನಿಕ ಸಂಘಗಳು, ಸಾರ್ವಜನಿಕ ಚರ್ಚೆ ಮತ್ತು ವಿಮರ್ಶೆ ಯುರೋಪಿನ ಸಮಾಜದ ಭಾಗಗಳಾದವು. ಭಾರತದಲ್ಲಿ ಹಾಗೆಯೇ ಏಷ್ಯಾದ ಇತರ ದೇಶಗಳಲ್ಲಿ ಜ್ಞಾನ, ಅದರಲ್ಲೂ ಸಾಂಪ್ರದಾಯಿಕ ಜ್ಞಾನ ಮುಖ್ಯವಾಗಿ ಪಾಂಡಿತ್ಯ ವಲಯಕ್ಕೆ ಸೀಮಿತ ಆಗಿತ್ತು. ಈ ಸಾಂಪ್ರದಾಯಿಕ ಜ್ಞಾನ ವ್ಯಾಕರಣ, ಭಾಷೆ, ಕಲೆ, ಸಾಹಿತ್ಯ, ಧರ್ಮಾಚರಣೆಗಳಿಗೆ ಮೀಸಲಾಗಿ ಮತ್ತು ಮಿತಿಗೊಳಿಸಲ್ಪಟ್ಟಿತ್ತು. ಸಾರ್ವಜನಿಕ ಸಂವಾದ ಬಹಳ ದುರ್ಬಲ ಆಗಿತ್ತು. ಇದರಿಂದ ಸಮೂಹ ವೈಜ್ಞಾನಿಕ ಚಳವಳಿ ರೂಪುಗೊಳ್ಳಲಿಲ್ಲ. ಯುರೋಪಿನ ಭಾಷೆಗಳನ್ನು ಆಧರಿಸಿದ ಹಲವು ದೇಶಗಳಿದ್ದವು. ಈ ದೇಶಗಳ ನಡುವೆ ರಾಜಕೀಯವನ್ನು ಮೀರಿದ ವ್ಯಾಪಾರ, ವಹಿವಾಟು, ಕೈಗಾರಿಕೆ, ಸಮುದ್ರಯಾನ, ಹೊಸತನ್ನು ಕಲಿಯುವುದು, ಸಾಹಸಿ ಯಾತ್ರೆಯನ್ನು ಕೈಗೊಳ್ಳೋದು, ಹೊರಗಿನಿಂದ ಹೊಸ ಜ್ಞಾನವನ್ನು ಪಡೆಯೋದು ಮುಂತಾದವುಗಳ ಕುರಿತಾಗಿ ಬಹಳ ತೀವ್ರವಾದ ಪೈಪೋಟಿ ಇತ್ತು. ಹೊಸದನ್ನು ಹುಡುಕುವ ಒಬ್ಬ ವ್ಯಕ್ತಿ ಒಂದು ಕಡೆ ತಿರಸ್ಕೃತನಾದರೆ ಅದಕ್ಕೆ ಮತ್ತೊಂದು ಕಡೆ ಆಶ್ರಯ ಪಡೆದು ತನ್ನ ಕೆಲಸವನ್ನು ಮುಂದುವರಿಸುವಂಥ ಸಾಧ್ಯತೆ ಇತ್ತು. ಇದು ಭಾರತದಲ್ಲಿ ಕವಿಗಳಿಗೆ ಮತ್ತು ಪಂಡಿತರಿಗೆ ಮಾತ್ರ, ಪುರಾಣ ಪಂಡಿತರಿಗೆ ಮತ್ತು ವೇದೋಕ್ತ ಪಂಡಿತರಿಗೆ ಮಾತ್ರ ಸೀಮಿತ ಆಗಿತ್ತು. ಭಾರತದಲ್ಲಿದ್ದ ದೊಡ್ಡ ಸಾಮ್ರಾಜ್ಯಗಳು ತಮ್ಮ ಕೆಳಗಿನ ಮಾಂಡಲಿಕರನ್ನ, ಪಾಳೆಗಾರರನ್ನ ರಾಜಕೀಯವಾಗಿ ಮಾತ್ರವಲ್ಲ ಇತರ ಸಂಗತಿಗಳಲ್ಲೂ ಕೂಡ ನಿಯಂತ್ರಿಸುತ್ತಿದ್ದು. ಮೇಲಿಂದ ಕೆಳಗೆ ಹರಿಯುತ್ತಿದ್ದ ಕೇಂದ್ರೀಕೃತ ಅಧಿಕಾರ ಸಾಂಪ್ರದಾಯಿಕ ಶಾಸ್ತ್ರ ವಿರೋಧಿ ಚಿಂತನೆಗಳಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಆದ್ದರಿಂದಲೇ ಹೊರಗಿನಿಂದ ಬರುವ ಹೊಸ ಚಿಂತನೆಗಳಿಗೆ ಅವಕಾಶಗಳು ಇರಲಿಲ್ಲ. ಬ್ರಿಟಿಷರು ಬರುವ ತನಕ ಯುರೋಪಿನಲ್ಲಿ ವ್ಯಾಪಕವಾಗಿದ್ದಂಥ ಮುದ್ರಣ ತಂತ್ರಜ್ಞಾನವನ್ನು ಯಾವೊಬ್ಬ ಭಾರತೀಯ ರಾಜ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗಲಿನ ಸಂಗತಿಯನ್ನು ಗಮನಿಸಿದರೆ ನಾವು ಬದಲಾವಣೆಗೆ ತೆರೆದುಕೊಳ್ತಕ್ಕಂಥ ಮನಸ್ಸನ್ನು ಹೊಂದಿರಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಯುರೋಪಿನ ವ್ಯಾಪಾರ, ಸಮುದ್ರಯಾನ, ಯುದ್ಧ, ತಂತ್ರಜ್ಞಾನ, ನಿಖರ ಗಣಿತ, ಉತ್ತಮ ನಕ್ಷೆಗಳು, ಭೌತವಿಜ್ಞಾನದ ಅನ್ವಯಗಳನ್ನ ಅವು ಅನಿವಾರ್ಯಗೊಳಿಸಿದವು. ಭಾರತ ಮತ್ತು ಏಷ್ಯಾದ ದೇಶಗಳು ಬಹುತೇಕ ಕೃಷಿ ಆರ್ಥಿಕತೆಯನ್ನು ನಂಬಿದ್ವು. ತಂತ್ರಜ್ಞಾನ ಗಳಿಸುವ ಒತ್ತಡ ಮತ್ತು ಆ ಮೂಲಕ ವಿಜ್ಞಾನವನ್ನು ಮೂಲದಿಂದ ಸಂರಕ್ಷಿಸುವಂಥ ಕಟ್ಟುವ ಅಗತ್ಯತೆ ಈ ದೇಶಗಳಲ್ಲಿ ಕಂಡುಬರಲಿಲ್ಲ. ಈಗ ನಮ್ಮ ಕಣ್ಣಿನ ಎದುರಿಗೆ ಕಳೆದ 3 ದಶಕಗಳಲ್ಲಿ ಚೀನಾ ದೇಶ ತನ್ನ ಎಲ್ಲ ಪಾರಂಪರಿಕ ನಂಬಿಕೆ, ಆಚರಣೆ, ಧಾರ್ಮಿಕ ಪದ್ಧತಿಗಳನ್ನ ಹಿಂದಕ್ಕೆ ನೂಕಿ ಯುರೋಪಿನಲ್ಲಿ ವೈಜ್ಞಾನಿಕ ಕ್ರಾಂತಿಗೆ ಕಾರಣವಾದಂತಹ ಸನ್ನಿವೇಶಗಳನ್ನು
ಮರುಸೃಷ್ಟಿ ಮಾಡಿ ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಮುಂದುವರಿತಾ ಇದೆ, ಮೆರಿತಾ ಇದೆ. ಅದರ ಬದಲು ನಾವು ಭಾರತೀಯರು ಭಾರತೀಯ ಜ್ಞಾನ ಪದ್ಧತಿ ಎನ್ನುವ ಹೆಸರಿನಲ್ಲಿ ಬಯಸದ ಫಲಗಳನ್ನು ನಮಗೆ ಎಂದೂ ಕೊಡದ ಈಗ ಅಪ್ರಸ್ತುತವಾಗಿರುವ ಸಂಗತಿಗಳನ್ನ ವೈಭೀಕರಣಗೊಳಿಸ್ತಾ ಇದ್ದೇವೆ. ವೈಭವೀಕರಣಗೊಳಿಸೋದು ಮಾತ್ರ ಅಲ್ಲ, ಅದನ್ನು ಜನರಲ್ಲಿ, ಸಾಮಾನ್ಯ ಜನರಲ್ಲಿ ತುಂಬಿಸ್ತಾ ಇದ್ದೇವೆ. ಇದಕ್ಕೆ ಪ್ರತೀಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸ ವೇಷ ತೊಟ್ಟು ತ್ರಿಶೂಲವನ್ನು ಎತ್ತಿ ಹಿಡಿದು ಜನರನ್ನು ಮರಳುಗೊಳಿಸ್ತಾ ಇದ್ದಾರೆ. ಇದು ನಮ್ಮ ಪರಂಪರೆ, ಹೊಸ ಚಿಗುರು ಹಳೆಬೇರು ಎನ್ನುವ ಎಂಥ ವಿದ್ಯಾವಂತ ಮಧ್ಯಮ ವರ್ಗ ಇದನ್ನು ಸಮರ್ಥಿಸಿಕೊಳ್ತಾ, ಅದೇ ವೇಳೆಗೆ ಪಾಶ್ಚಾತ್ಯ ವೈಜ್ಞಾನಿಕ ಕೊಡುಗೆಯ ಎಲ್ಲ ಅನುಕೂಲಗಳನ್ನ ಅನುಭವಿಸ್ತಾ ಆತ್ಮವಂಚನೆಯನ್ನು ಮಾಡ್ಕೊಳ್ತಾ ಬದುಕ್ತಾ ಇದೆ. ಈ ಎಲ್ಲ ಸಂಗತಿಗಳನ್ನ ಒಗ್ಗೂಡಿಸಿ ಹೇಳೋದಾದರೆ, ಭಾರತ ಮತ್ತು ಏಷ್ಯಾದ ದೇಶಗಳಲ್ಲಿ ಅನುಭವ ಆಧಾರಿತ ಕುಶಲಕರ್ಮಿಗಳ ತಿಳುವಳಿಕೆ ಇದ್ದಿತ್ತಾದರೂ ಕೂಡ ಪ್ರಯೋಗ ಆಧಾರಿತ ಪರಿಶೀಲನೆ, ಸಾಂಸ್ಥಿಕ ವೈಜ್ಞಾನಿಕ ಚಟುವಟಿಕೆ ಮತ್ತು ಮುಕ್ತ ಬೌದ್ಧಿಕ ಸ್ಪರ್ಧೆಗೆ ಅಗತ್ಯ ಇದ್ದಂಥ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳು ಒಂದೇ ಸಮಯದಲ್ಲಿ ರೂಪುಗೊಳ್ಳಲಿಲ್ಲ. ಆದ್ದರಿಂದ ಯುರೋಪಿನಲ್ಲಿ ಜರುಗಿದ ವೈಜ್ಞಾನಿಕ ಕ್ರಾಂತಿ ಭಾರತದಲ್ಲಿ ಜರಗಲಿಲ್ಲ. ವೈಜ್ಞಾನಿಕ ಕ್ರಾಂತಿ ಅಂತ ಹೇಳಿದ್ರೆ ಕೇವಲ ಅದು ಜ್ಞಾನ ಅಲ್ಲ, ಅದು ಸಂಸ್ಕೃತಿ, ರಾಜಕೀಯ, ಆರ್ಥಿಕತೆ ಮತ್ತು ಮನೋಭಾವಗಳ ಒಟ್ಟುಗೂಡಿದ ಪರಿಣಾಮ ಅನ್ನೋದನ್ನು ನಾವು ಗಮನಿಸಬೇಕು. ಮುಂದಿನ ವಿಡಿಯೋದಲ್ಲಿ ಈಗ ಆಧುನಿಕ ಭಾರತೀಯರು ಕೂಡ ಹಳೆಯ ಪರಂಪರೆಯ ಹೆಸರಿನಲ್ಲಿ ಹೇಗೆ ಇಬ್ಬದಿತನದಲ್ಲಿ ಆತ್ಮವಂಚನೆಯನ್ನು ಮಾಡಿಕೊಳ್ಳುತ್ತಾ ವಿಜ್ಞಾನದ ಫಲಗಳನ್ನು ಅನುಭವಿಸ್ತಾ ಹಳೆಯದನ್ನು ವೈಭವೀಕರಿಸ್ತಾರೆ. ಇದು ದೇಶಕ್ಕೆ ಮುಂದಿನ ದಿನಗಳಲ್ಲಿ ಹೇಗೆ ಅಡಚಣೆಯನ್ನು ಉಂಟು ಮಾಡಬಹುದು ಅನ್ನೋದು ನೋಡೋಣ. ವಂದನೆಗಳೊಂದಿಗೆ.